ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಸೊ ನಾವು ಬ್ಲಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಆಲ್ ಓವರ್ ಡಿಸ್ಟಿಕ್ಸ್ 3 ಮೇಜರ್ ರೋಡ್ಸ್ ಇದೆ ನಮ್ದು. ಒಂದು ಚಿಂತಾಮಣಿ ಹೋಗುವಾಗ ದಾರಿಯಲ್ಲಿ, ಚಿಂತಾಮಣಿಯಿಂದ ಮದನಪಲ್ಲಿ ಸೈಡ್ ಮತ್ತೆ ಕೋಲಾರ ಸೈಡ್ ಹೋಗುವಾಗ ದಾರಿ, ಆಮೇಲೆ ಒಂದು ಬಾಗೇಪಲ್ಲಿ ರೋಡ್, ಇದು ಹೈವೇ ಇದೆ ನಮ್ಮ ಬೆಂಗಳೂರು ಹೈದರಾಬಾದ್ ಹೈವೇ. ಆಮೇಲೆ ಇನ್ನೊಂದು ಗೌರಿಬಿದನೂರು ರೋಡ್. ಈ 3 ರೋಡ್ ಅಲ್ಲಿ ಮೇಜರ್ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಆ ರೋಡ್ಸ್ ಅಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಮಡಿಕೇರಿ ಕ್ರಾಸ್ ಇದೆಯಾ, ದಂಡುಪಾಳ್ಯ ಗೇಟ್ ಇದೆಯಾ, ತಲಗಮಾರ ಇದೆಯಾ ಚಿಂತಾಮಣಿ ಹತ್ರ, ಆಮೇಲೆ ಗೌರಿಬಿದನೂರಲ್ಲಿ ತೊಂಡೆಬಾವಿ ಇದೆಯಾ, ಮಂಚೇನಹಳ್ಳಿ ಸೈಡ್, ಮತ್ತೆ ವಿದುರಾಶ್ವತ್ ಹತ್ರ ಈ ಜಾಗ, ಮತ್ತೆ ಬಾಗೇಪಲ್ಲಿಯಲ್ಲಿ ಗುಲೂರ್ ಕ್ರಾಸ್ ವಗೇರಾ ಇದೆ. ಈ ಜಾಗ ಸ್ವಲ್ಪ ಆಕ್ಸಿಡೆಂಟ್ಸ್ ಜಾಸ್ತಿ ರಿಪೋರ್ಟ್ ಆಗಿದೆ. ಆ ವಿಚಾರ ಬಗ್ಗೆ ಬ್ಲಾಕ್ ಸ್ಪಾಟ್ಸ್ ಈಗ ಐಡೆಂಟಿಫೈ ಮಾಡಿ ರೆಕ್ಟಿಫೈ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಜಾಯಿಂಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ರೋಡ್ ಕರೆಕ್ಷನ್ ವಿಚಾರ ಬಗ್ಗೆ ಏನು ಅಂದ್ರೆ, ರೋಡ್ ಹೇಗೆ ಬಿಲ್ಟ್ ಆಗಿದೆ, ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ, ಅದನ್ನು ಏನಾದ್ರೂ ಚೇಂಜ್ ಮಾಡಬೇಕು, ಕರ್ವ್ ಜಾಸ್ತಿ ಇದೆ ಕರ್ವ್ಗೆ ಕಡಿಮೆ ಮಾಡಬೇಕು, ಈ ತರದ್ದು ಏನೋ ವಿಚಾರ ಇದೆ, ಹಂಪ್ಸ್ ವಗೇರಾ ಆಡ್ ಮಾಡಬೇಕು, ಈ ತರದ್ದು ಏನಾದ್ರೂ ವಿಚಾರ ಇದೆ, ಅದು ಜಾಯಿಂಟ್ ಇನ್ಸ್ಪೆಕ್ಷನ್ ಕಮಿಟಿಯಲ್ಲಿ ಆಗ್ತಾ ಇದೆ. ಆಮೇಲೆ ಅದೇ ತರ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ಬೋರ್ಡ್ಸ್ ಇದೆ, ಸೈನ್ ಬೋರ್ಡ್ಸ್ ವಗೇರಾ ಇದೆ, ಆ ಸೈನ್ ಬೋರ್ಡ್ಸ್ ಹಾಕ್ಬೇಕು, ಬ್ಲಿಂಕರ್ಸ್ ವಗೇರಾ ಹಾಕ್ಬೇಕು. ಅಥವಾ ರೋಡ್ದು ಏನು ಸಮಸ್ಯೆ ಅಲ್ಲ, ಸ್ವಲ್ಪ ಇಂಪ್ಲಿಮೆಂಟೇಷನ್ ಕಮ್ಮಿ ಇದೆ, ಟ್ರಾಫಿಕ್ ಜಾಸ್ತಿ ಇದೆ, ಟ್ರಾಫಿಕ್ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿ ಮೋಟರ್ ವೆಹಿಕಲ್ ಎಗ್ದು ಫೈನ್ ವಗೇರಾ ಹಾಕ್ತಾ ಇದೀವಿ. ಗಾಡಿ ವಗೇರಾ ಯಾವ್ದು ಚೆನ್ನಾಗಿಲ್ಲ ಅದನ್ನು ಸೀಸ್ ಮಾಡ್ತಾ ಇದೀವಿ. ಡ್ರಂಕ್ ಅಂಡ್ ಡ್ರೈವಿಂಗ್ ಸಮಸ್ಯೆ ಇದೆ, ಡ್ರಂಕ್ ಅಂಡ್ ಡ್ರೈವಿಂಗ್ ವಗೇರಾದು ಕೇಸಸ್ ಮಾಡ್ತಾ ಇದೀವಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಲಾಸ್ಟ್ 2.5 years ಅಲ್ಲಿ ಅರೌಂಡ್ 700 ಫೆಟಲ್ ಆಕ್ಸಿಡೆಂಟ್ಸ್ ಆಯಿತು, ಮತ್ತೆ ನಾನ್ ಫೆಟಲ್ ಆಕ್ಸಿಡೆಂಟ್ ಅರೌಂಡ್ 1300 ಆಯಿತು. ಪ್ರತಿ ವರ್ಷ ಅರೌಂಡ್ 300 ಫೆಟಲ್ ಆಕ್ಸಿಡೆಂಟ್ ಆಗ್ತಾ ಇದೆ. ನಾನ್ ಫೆಟಲ್ ಆಕ್ಸಿಡೆಂಟ್ ಅರೌಂಡ್ 600 ಆಗ್ತಾ ಇದೆ. ಆನರೇಬಲ್ ಹೋಮ್ ಮಿನಿಸ್ಟರ್ ಕೂಡ ಲಾಸ್ಟ್ ವೀಕ್ ನಮ್ಮ ಡಿಸ್ಟಿಕ್ಗೆ ಬಂದಿದ್ದಾರೆ. ಆ ಟೈಮ್ಗೆ ಅವರು ಕೂಡ ಈ ಪಾಯಿಂಟ್ ರೇಸ್ ಮಾಡಿದ್ದಾರೆ ಕಿ ಆಕ್ಸಿಡೆಂಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಬೇಸಿಕ್ಲಿ ಈ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಕೆಲಸ ನಡ್ತಾ ಇದೆ. ನಾವು ಯಾವಾಗ ಫೆಟಲ್ ಆಕ್ಸಿಡೆಂಟ್ಸ್ ವಗೇರಾ ಆಗ್ತಾ ಇದೆ ಆ ಟೈಮ್ಗೆ ರೋಡ್ ಕನ್ಸ್ಟ್ರಕ್ಷನ್ ಯಾವ ಅಥಾರಿಟಿಯಿಂದ ಆಗಿದೆ, ಕನ್ಸರ್ನ್ ಅಥಾರಿಟಿ ಜೊತೆಗೆ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ಸ್ ಅವರು, RTO ದವರು 3 ಜನ ಅದು ಒಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಕಂಪಲ್ಸರಿ ಇದೆ, ಎಲ್ಲ ಕೇಸಸ್ ಅಲ್ಲಿ ಆಗ್ತಾ ಇದೆ. ಸೊ ಅದೇ ತರ ನಾವು ಆಲ್ ಓವರ್ ಡಿಸ್ಟ್ರಿಕ್ಟ್ ಅರೌಂಡ್ 29 ಬ್ಲಾಕ್ ಸ್ಪಾಟ್ಸ್ ನಾವು ಐಡೆಂಟಿಫೈ ಮಾಡಿದೀವಿ. ಔಟ್ ಆಫ್ ದಟ್ ಅರೌಂಡ್ 16 to 17 ಬ್ಲಾಕ್ ಸ್ಪಾಟ್ಸ್ ಆಲ್ರೆಡಿ ರೆಕ್ಟಿಫೈ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ. ಮತ್ತೆ ರೆಗ್ಯುಲರ್ ಆಗಿ ಇದೇ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ DC ಸರ್ದು, DC ಚಿಕ್ಕಬಳ್ಳಾಪುರ ನೇತೃತ್ವದಲ್ಲಿ ರೋಡ್ ಸೇಫ್ಟಿ ಕಮಿಟಿದು ಕೂಡ ರೆಗ್ಯುಲರ್ ಆಗಿ ಮೀಟಿಂಗ್ ಆಗ್ತಾ ಇದೆ. ರೆಗ್ಯುಲರ್ ಆಗಿ ಡಿಸ್ಕಷನ್ ಆಗ್ತಾ ಇದೆ ಕಿ ಹೇಗೆ ಏನೇನು ಸೇಫ್ಟಿ ಮೆಜರ್ಸ್ ತಗೋಬೇಕು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ನಾವು ಫಾರ್ ಎಕ್ಸಾಂಪಲ್ ಈ ಚಿಂತಾಮಣಿ ಹತ್ರ ಮಡಿಕೇರಿ ಕ್ರಾಸ್ ಇಂದ ಮದನಪಲ್ಲಿ ಹೋಗುವ ದಾರಿಯಲ್ಲಿ ದಂಡುಪಾಳ್ಯ ಗೇಟ್ ಇದೆ ಒಂದು, ಅಲ್ಲೂ ರೆಗ್ಯುಲರ್ ಆಗಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅಲ್ಲಿ ನಾವು ರೀಸೆಂಟ್ ಆಗಿ ಕ್ಯಾಟ್ ಐಸ್ ಹಾಕಿದೀವಿ, ಬ್ಲಿಂಕರ್ಸ್ ಹಾಕಿದೀವಿ, ಮತ್ತೆ ರೋಡ್ ಕರೆಕ್ಷನ್ ಬಗ್ಗೆ ಕನ್ಸರ್ನ್ ಅಥಾರಿಟೀಸ್ ಏನಿತ್ತು ಅವರಿಗೆ ಕರ್ಕೊಂಡು ಹೋಗಿ ಎಲ್ಲ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ಸೈನ್ ಬೋರ್ಡ್ಸ್ ಹಾಕಿದೀವಿ. ಅದೇ ತರ ಈಗ ನಾವು ಈ ಹೈವೇ ಅಲ್ಲಿ ಕೂಡ NHAI ಜೊತೆಗೆ ಎಫರ್ಟ್ಸ್ ಮಾಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ಎಫರ್ಟ್ಸ್ ಆಗ್ತಾ ಇದೆ. ಜೊತೆಗೆ ಡ್ರಂಕ್ ಅಂಡ್ ಡ್ರೈವಿಂಗ್ ವಗೇರಾದು ಕೂಡ ಕೇಸಸ್ ರೆಗ್ಯುಲರ್ ಆಗಿ ರಿಜಿಸ್ಟರ್ ಮಾಡ್ತಾ ಇದೀವಿ. IMV ಎಗ್ದು ಮೋಟರ್ ವೆಹಿಕಲ್ ಎಗ್ದು ಕೂಡ ಕೇಸಸ್ ರೆಗ್ಯುಲರ್ ಆಗಿ ರಿಜಿಸ್ಟರ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಮ್ಮ ಸೈಡ್ ಇಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದನ್ನು ಕಡಿಮೆ ಮಾಡಕ್ಕೆ. ಲಾಸ್ಟ್ ಇಯರ್ 317 ಫೆಟಲ್ ಆಕ್ಸಿಡೆಂಟ್ಸ್ ಆಯ್ತು, ಅಲ್ಲಿ 340 ಜನದು ಡೆತ್ ಆಯ್ತು. ಈ ವರ್ಷ ಟಿಲ್ ನಾವು 2025 ಅಲ್ಲಿ 87 ಕೇಸಸ್ ಆಗಿದೆ, ಅರೌಂಡ್ 96% ಡೆತ್ ಆಗಿದೆ. ನಮಸ್ಕಾರ. ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು 2022 ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಒಬ್ರು ಅಕ್ಯೂಸ್ಡ್ ಇತ್ತು, ರಾಜಾರೆಡ್ಡಿ, ಅವರು ಬೆಂಗಳೂರದವರು, ನಾರ್ಮಲಿ ವಾಸ ಅವರದು ಬೆಂಗಳೂರಲ್ಲಿ ಇತ್ತು. ಕೇಸ್ ಅಂಡರ್ ಟ್ರಯಲ್ ಇದೆ. ರೀಸೆಂಟ್ ಆಗಿ ಕೋರ್ಟ್ ಇಂದ ಅವ್ರ ಮೇಲೆ NBW ಆಯಿತು. NBWಗೆ ನಮ್ಮ ಬಾಗೇಪಲ್ಲಿ ಪೊಲೀಸ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಸ್ಕೂಲ್ ಮಕ್ಕಳಿಗೆ ಅಂದ್ರೆ 10 to 15 years ಏಜ್ ಗ್ರೂಪ್ ಅಲ್ಲಿ ಯಾರು ಇದ್ದಾರೆ ಅವ್ರ ಬಗ್ಗೆ ಒಂದು ಪ್ರೋಗ್ರಾಮ್ ತರ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ದು ಪೊಲೀಸ್ ಚಿಟ್ಟೆಗಳು ಈ ತರ ಒಂದು ಹೆಸರು ಕೊಟ್ಟಿದ್ದೀವಿ. ಸಮರ್ ಕ್ಯಾಂಪ್ ತರ ಇದೆ. ಬೇಸಿಕ್ಲಿ ನಮ್ಮ ಪ್ರಯಾಸ ಏನಿದೆ, ನಾವು ಪಬ್ಲಿಕ್ ಜೊತೆ ಸ್ವಲ್ಪ ಕನೆಕ್ಟ್ ಆಗಬೇಕು, ಪೊಲೀಸ್ದು ಪಬ್ಲಿಕ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೀಬೇಕು ಪೊಲೀಸ್ ಬಗ್ಗೆ. ಅದೇ ವಿಚಾರ ಬಗ್ಗೆ ಎಸ್ಪೆಷಲಿ ಸ್ಕೂಲ್ ಮಕ್ಕಳು ಯಾರು ಇದ್ದಾರೆ
ಅವರದು ಈಗ ಒಂದು ರಿಫಾರ್ಮೇಟಿವ್ ಏಜ್ ಇದೆ. ಆ ಟೈಮ್ಗೆ ಏನ್ ಕಲ್ತಿದ್ದಾರೆ ಅವರು, ಅದು ಡೆಫಿನೆಟ್ಲಿ ಅವರಿಗೆ ಮುಂದೆ ಯೂಸ್ ಆಗುತ್ತೆ. ಈ ಕಾರಣ ಬಗ್ಗೆ ನಾವು ಸ್ವಲ್ಪ ಈ ತರ ಫೋಕಸ್ ಮಾಡ್ತೀವಿ. ಈ ಲಾ, ರೂಲ್ಸ್, ರೆಗ್ಯುಲೇಷನ್ಸ್ ವಿಚಾರ ಬಗ್ಗೆ ಅವ್ರ ಜೊತೆ ಮಾತಾಡ್ತೀವಿ. ಪೊಲೀಸ್ ವಿಚಾರ ಬಗ್ಗೆ ಮಾತಾಡ್ತೀವಿ. ಪೊಲೀಸ್ದು ಏನೇನ್ ಕೆಲಸ ಇದೆ, ಹೇಗೆ ಕೆಲಸ ಮಾಡ್ತಾರೆ, ಪರೇಡ್ ಇದೆಯಾ, ನಮ್ದು ಆರ್ಮ್ಡ್ DR ಇದೆ, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ ಕೆಲಸ ಆಗುತ್ತೆ ಆ ವಿಚಾರ ಬಗ್ಗೆ. ಜೊತೆಗೆ ನಮ್ದು ನಾರ್ಮಲ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಇದೆ, ಯೋಗ ಇದೆ, ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಇದೆ, ಮತ್ತೆ ಈ ಆರ್ಟ್, ಡಾನ್ಸ್, ಈ ವಿಚಾರ ಬಗ್ಗೆ ನಾವು ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಸ್ ಕರ್ಕೊಂಡ್ ಬಂದು ಅವರಿಗೆ ಆ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಟ್ರೈ ಮಾಡ್ತೀವಿ. ಸೊ ಅರೌಂಡ್ 15 days ಇದು ಪ್ರೋಗ್ರಾಮ್ ಇದೆ. ಒಂದು ಇದು ಪೊಲೀಸ್ ಫ್ಯಾಮಿಲೀಸ್ದು, ಕುಟುಂಬರದ್ದು ಸ್ಟೂಡೆಂಟ್ಸ್ ಮಕ್ಕಳು ಯಾರು ಇದ್ದಾರೆ ಅವ್ರ ಬಗ್ಗೆ ಕೂಡ ಓಪನ್ ಇದೆ, ಮತ್ತೆ ಪಬ್ಲಿಕ್ ಬಗ್ಗೆ ಕೂಡ ಓಪನ್ ಇದೆ. ಫ್ರೀ ಆಫ್ ಕಾಸ್ಟ್ ಇದೆ. ನಮ್ ಬೇಸಿಕ್ ಇಂಟೆನ್ಷನ್ ಏನಿದೆಯಾ ಈ ತರದ್ದು ಪಬ್ಲಿಕ್ ಜೊತೆಗೆ ಸ್ವಲ್ಪ ಪೊಲೀಸ್ದು ಒಂದು ಚೆನ್ನಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಆಗುತ್ತೆ. ಮತ್ತೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಪೊಲೀಸ್ ಹೇಗೆ ಕೆಲಸ ಆಗ್ತಾ ಇದೆ, ಫಂಕ್ಷನ್ ಆಗ್ತಾ ಇದೆ, ಆ ವಿಚಾರ ಬಗ್ಗೆ ಅವರಿಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ. ಕೂಡ ರಿಲೀಸ್ ಮಾಡಿದೀವಿ, ಅದು ಶೇರ್ ಮಾಡಿದೀವಿ ಮೀಡಿಯಾ ಮುಖಾಂತರ, ಮೀಡಿಯಾ ಗ್ರೂಪ್ಗೆ ಶೇರ್ ಮಾಡಿದೀವಿ. ಅದು ಕೂಡ ಸ್ಟೇಟಸ್ ಅಲ್ಲಿ ಕೂಡ ಹಾಕ್ತಿದೀವಿ. ಪ್ರತಿದಿನ ಸ್ಟೇಟಸ್ ಅಲ್ಲಿ ಹಾಕ್ತಾ ಇದೀವಿ. ಇದು ವಾಟ್ಸ್ಆಪ್ ಸ್ಟೇಟಸ್, ಫೇಸ್ಬುಕ್ ಸ್ಟೇಟಸ್ ಎಲ್ಲ ಕಡೆ ಹಾಕ್ತಿವಿ. ಜೊತೆಗೆ ನಮ್ ಟೌನ್ ಸ್ಟೇಷನ್ ಇದೆಯಾ, ಆ ಟೌನ್ ಸ್ಟೇಷನ್ ಅಲ್ಲಿ ಕೂಡ ಹೋಗಿ ದೇ ಕ್ಯಾನ್ ಗೆಟ್ ದೆಮ್ಸೆಲ್ಸ್ ರಿಜಿಸ್ಟರ್ಡ್. ಸೊ ರಿಜಿಸ್ಟ್ರೇಷನ್ ಎಷ್ಟು ಜನದ್ದು ಆಗುತ್ತೆ ಅವರದ್ದು ಎಲ್ಲಾರ್ದು ನಾವೊಂದು ಕ್ಯಾಂಪ್ ತರ ಮಾಡ್ತೀವಿ. ಡೆಫಿನೆಟ್ಲಿ ಈಗ ನಾವು ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಗೆ ಅಟೆಂಡ್ ಮಾಡಿದರೆ ಅದು ಡೆಫಿನೆಟ್ಲಿ ಕೊಡ್ತೀವಿ ನಮ್ಮ ಸೈಡ್ ಇಂದ. ಮೇ ಬಿ ಮಾಡಿದ್ದಾರೆ, ನಮ್ಮ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ ಬೇರೆ. ಬಟ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ನಾವು. ತುಂಬಾ ಪ್ರಯಾಸ ಮಾಡ್ತಾ ಇದೀವಿ ನಾವು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ. ಸೊ ಈಗ ಒಂದು ಚೆನ್ನಾಗಿ ಅವಕಾಶ ಸಿಕ್ಕಿದೆ कि ಮಕ್ಕಳಿಗೆ ಕೂಡ ರೆಗ್ಯುಲರ್ ಆಗಿ ಓಪನ್ ಹೌಸ್ ಪ್ರೋಗ್ರಾಮ್ಸ್ ವಗैरह ಆಗ್ತಾ ಇದೆ. ಮಕ್ಕಳು ಸ್ಕೂಲ್ ಮಕ್ಕಳು ಪೊಲೀಸ್ ಸ್ಟೇಷನ್ಸ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಚಿಲ್ಡ್ರನ್ಸ್ ಡೇ ಕೂಡ ಮಾಡಿದೀವಿ. ಮತ್ತೆ ನಾನು ಕೂಡ ರೆಗ್ಯುಲರ್ ಆಗಿ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದೀವಿ. ಸೊ ಅದೇ ವಿಚಾರ ಬಗ್ಗೆ ಇದನ್ನು ನಮ್ಮ ಸೈಡ್ ಇಂದ ಒಂದು ಸಿನ್ಸ್ ರಜಾ ಇದೆ ಎಲ್ಲ ಸ್ಕೂಲ್ ಕಾಲೇಜಸ್ ಅಲ್ಲಿ, ನಮ್ಮ ಸೈಡ್ ಇಂದ ಕೂಡ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೀವಿ.